ಯಾರೂ ಇಲ್ಲ. ಮಲ್ಲಿ ದುಡ್ಡನ್ನ ಕೂಡಿಟ್ಟಿರಲೇಬೇಕು. ಎಲ್ಲಿಟ್ಟಿದ್ದಾಳೆ? ಛೇ, ಅಡುಗೆ ಮನೆಯಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಇನ್ನೆಲ್ಲಿಟ್ಟಿದ್ದಾಳೆ? ಇದ್ಯಾವುದಿದು? ಹೊಸ ಉಂಡಿ. ಇಷ್ಟೊಂದು ಭಾರ ಇದೆ ಅಂದರೆ ಮಲ್ಲಿ ಇದರಲ್ಲಿ ಸರಿಯಾಗಿ ದುಡ್ಡು ಇಟ್ಟಿರ್ತಾಳೆ. ಅಣ್ಣ, ಏನ್ ಮಾಡಕ್ ಹೊಂಟಿದ್ಯಾ? ಏಯ್, ಸುಮ್ಮನೆ ರೈಸ್ ಆಗಿ ಬೆಳಕಣ. ಮಲ್ಲಿನ ಇದನ್ನು ತಗೊಂಡ್ಲು, ಅದಕ್ಕೆ ತಗೊಂಡೆ. ಅಕ್ಕನ ಅಕ್ಕ ಇದನ್ನ ತಗೋಲ್ಲ? ಹೌದು. ಇದ್ಯಾವ ಸೇವಿಂಗ್ಸು ಯಾಕೆ ಮಾಡ್ತಿದ್ದಾಳೆ ಅಂತ ಗೊತ್ತಾ ನಿನಗೆ? ನಿಧಾನಕ್ಕೆ ಮಾತಾಡೋ. ಮಲ್ಲಿ ಇದನ್ನ ಮನೆ ಖರ್ಚಿಗೆ ಅಂತ ಕೂಡಿಡ್ತಾ ಇದ್ದಾಳೆ. ನಾನು ಈ ಮನೆ ಯಜಮಾನ, ಮನೆ ಸಂಭಾಳಿಸೋಕ್ಕೆ ನನಗೆ ದುಡ್ಡು ಬೇಕಾಗುತ್ತೆ ಕಣೋ, ಅದಕ್ಕೆ ಕೊಟ್ಟಿದ್ದಾಳೆ. ನೀನೇನು ತನಿಖೆ ಮಾಡೋದು? ಸುಳ್ಳು ಹೇಳ್ತಿರೋದು ಅಲ್ದೆ, ಹೇಳ್ತಿರೋ ಸುಳ್ಳು ಅಮ್ಮಂಗೆ ಕೇಳಿಸ್ಬಾರ್ದು ಅಂತ ಬಾಕ್ಲು ಬೇರೆ ಹಾಕಿದ್ಯಾ. ನಾಚಿಕೆ ಆಗಲ್ವಾ ನಿನಗೆ? ನಿನ್ನ ಮನಸ್ಸಾಕ್ಷಿನ ನಿನಗೆ ಥೂ ಅಂತ ಹೋಗಿತಿದೆ ನೋಡು. ನಾನೇ ಸುಳ್ಳು ಹೇಳಿ? ಬೇಕಾದ್ರೆ ಮಲ್ಲಿನೇ ಕೇಳು. ಅಕ್ಕನ್ ಕೇಳ್ಬೇಕಾ? ಸರಿ, ಕೇಳ್ತೀನಿ ಇರು. ಅವಳೆ ಕ್ಯಾಕರ್ ಸುಗಿಲಿ. ಅಣ್ಣನ ಮೇಲೆ ನಿನ್ಗಿಷ್ಟೆಲ್ಲ ನಂಬಿಕೆ ಇರೋದು? ನನ್ನ ಹೆಸರು ವಿಶ್ವಾಸ್ಗಳು. ನೀನು ನನ್ನನ್ನು ನಂಬಕ್ ಸಾಧ್ಯನೇ ಇಲ್ಲ. ಕಣ್ಣೆದುರಿಗೇನೆ ಈ ದುಡ್ಡು ಎತ್ತಕ್ಕೆ ಹೋಗಿದ್ಯಲ್ಲ. ಅಕ್ಕ ಇದನ್ನ ಎಷ್ಟು ಪ್ರೀತಿಲಿ, ಎಷ್ಟು ಕಷ್ಟಪಟ್ಟು ಸೇವ್ ಮಾಡ್ತಿದ್ದಾಳೆ ಗೊತ್ತಾ ನಿನಗೆ? ಕಷ್ಟ ಕಾಲಕ್ಕೆ ಅಂತಾನೆ ಕಷ್ಟಪಡ್ತಿರೋದಲ್ವಾ? ನನಗೆ ಕಷ್ಟ ಇದೆ, ಅದಕ್ಕೆ ಉಪಯೋಗಿಸ್ಕೊತಿದ್ದೀನಿ. ಅದಕ್ಕೆ ಏನು ಇವಾಗ? ಅಕ್ಕ ಇದ್ರಲ್ಲಿ ದುಡ್ಡು ಕೂಡ ಆಗ್ತಾ ಇರೋದೇ ನಿನ್ ಮಗುಗೋಸ್ಕರ. ಅದನ್ನೇ ಎತ್ಕೊಂಡು ಹೋಗಕ್ ನೋಡ್ತಿದ್ಯಲ್ಲ, ಮನುಷ್ಯನೇ ನೀನು? ಇಷ್ಟು ಬೇಗ ಬಂದಿದೆಯಲ್ಲಮ್ಮ, ಇನ್ನ ಅರ್ಚಕ್ರೆ ಬಂದಿಲ್ಲ. ಪರವಾಗಿಲ್ಲಮ್ಮ, ತುಪ್ಪ ದೀಪ ಹಚ್ಚಕ್ ಬಂದೆ. ಹೋಗು. ದೇವ್ರೆ, ಬೆಳಗ್ಗೆ ಬಂದು ನಿನಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಅಮ್ಮ ಎಷ್ಟು ಹೆದರಿದಾಳೆ ಅಂತ ನೀನೇ ನೋಡಿದ್ಯಲ್ವಾ? ತುಪ್ಪ ದೀಪ ಹಚ್ಚಿದ್ರೆ ಅವಳಿಗೇನೋ ಒಂದು ಸಮಾಧಾನ ಸಿಗುತ್ತೆ. ಮೈ ತುಂಬ ಸಾಲ ಮಾಡ್ಕೊಂಡಿದ್ಯಾ? ಹೊರಗಡೆ ಹೋದಾಗ ಯಾರಾದ್ರೂ ಏನಾದ್ರೂ ಅಮ್ಮನಿಗೆ ನನ್ನ ಮೇಲಿರೋ ಅಸಮಾಧಾನಕ್ಕೆ ಈಗಾಗಲೇ ಎಷ್ಟೋ ನಿದ್ದೆಗೆಟ್ಟಿದ್ದಾಳೆ. ಈಗ ಮತ್ತೆ ಈ ಥರ ಕೆಟ್ಟ ಕನಸೆಲ್ಲ ಬಿದ್ದು ಅವಳು ನೆಮ್ಮದಿ ಹಾಳಾಗದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ನಿನ್ನನ್ನೇ ನಂಬಿದ್ದೀನಿ. ಅಮ್ಮ ಯಾವಾಗಲೂ ಖುಷಿಯಾಗಿರಬೇಕು. ಅವಳಿಗೆ ಏನೇ ತೊಂದರೆ ಬಂದರೂ ಅದಕ್ಕೆ ಪರಿಹಾರ ಕೊಡೋ ಶಕ್ತಿನ ನನಗೆ ಕೊಡು. ತೊಂದರೆನ ತಡ್ಕೊಳ್ಳೋ ಧೈರ್ಯನ ಅಮ್ಮನಿಗೆ ಕೊಡು. ನನ್ನ ಜೊತೆ, ನನ್ನ ಮನೆಯವ್ರ ಜೊತೆ ಯಾವಾಗಲೂ ಇರು.
ದೀಪ ಎಲ್ಲ ಆರೋಗುತ್ತೋ ಅಂತ ಹೆದರಿದ್ದೆ. ನಾನಿದ್ದೀನಲ್ಲ. ಆಹಾ ಎಂತ ಜೋಡಿ 100 ಕಾಲ ಹೀಗೆ ಇರಿ.